Hello everyone, welcome to my channel. I am Shanti, makeup artist. ಇವತ್ತು ನನಗೆ ಪಾಸ್ತಾ ತಿನ್ನಬೇಕಂತ ಅನ್ನಿಸ್ತು, ಸೊ ಹಾಗಾಗಿ ಪಾಸ್ತಾ ಪ್ರಿಪೇರ್ ಮಾಡ್ತಿದ್ದೆ. ಸೊ ಫಸ್ಟು ಇವಾಗ ಒಂದು ಪಾತ್ರೆಯನ್ನು ಇಟ್ಟು ಅದನ್ನು ಕಾಯೋದಕ್ಕೆ ಇಟ್ಕೊಳ್ಳೋಣ. ಅದಕ್ಕೆ ಸಾಸನ್ನು ಪ್ರಿಪೇರ್ ಮಾಡಬೇಕು. ನಾನು ಎಲ್ಲ ಮನೆಯಲ್ಲೇ ಮಾಡಿಕೊಂಡೆ. ಸೊ ಹಾಗಾಗಿ ಅದಕ್ಕೆ ಒಂದು 5-6 ಒಣಮೆಣಸಿನ್ಕಾಯನ್ನು ಹಾಕ್ಕೊಳ್ಳಿ. ಅದನ್ನು ಕುದಿಯೋದಕ್ಕೆ ಬಿಟ್ಟ ನಂತರ ಅದಕ್ಕೆ 1-2 ಟೊಮೆಟೊವನ್ನು ಹಾಕ್ಕೊಳ್ಳಿ. ಬಿಕಾಸ್ ಇದನ್ನು ನಾವು ಸಾಸ್ ಮಾಡ್ತಾ ಇರೋದು. ಇವಾಗ ಸ್ವಲ್ಪ ಜೀರಿಗೆಯನ್ನು ಹಾಕಿ ಕುದಿಯೋದಕ್ಕೆ ಇಟ್ಕೊಳ್ಳಿ. ಅದಾದ ನಂತರ ಬೇರೆ ಸ್ಟವಲ್ಲಿ ಕೂಡ ಇನ್ನೊಂದು ಪಾತ್ರೆಯನ್ನು ಇಟ್ಕೊಂಡು ಸ್ವಲ್ಪ ಕಾಯಿಸಿ ಅದಕ್ಕೆ ನೀರನ್ನು ಹಾಕಿ ಅದನ್ನು ಕುದಿಯೋದಕ್ಕೆ ಬಿಟ್ಬಿಡಿ. ಸ್ವಲ್ಪ ಅದು ನೀರು ಕುದಿಬೇಕು. ಸೊ ಕುದೀತಿದ್ದಂಗೆ ಸ್ವಲ್ಪ ಪಾಸ್ತಾ ನಿಮಗೆ ಎಷ್ಟು ಬೇಕೋ ಅಷ್ಟು ಪಾಸ್ತಾನ ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಬೇಕಿದ್ರೆ ಉಪ್ಪು ಹಾಕ್ಕೊಳ್ಬೋದು, ಇಲ್ಲಾಂದರೆ ಎಣ್ಣೆ ಬೇಕಿದ್ರೆ ಎಣ್ಣೆ ಹಾಕಿ, ಬಿಕಾಸ್ ಅದು ಅಂಟ್ಕೊಳ್ಳೋದಿಲ್ಲ. ಸೊ ಅದಾದ ನಂತರ ಒಂದು ಹಾಫ್ ಬಾಯ್ಲ್ ಆಗಿರಬೇಕಷ್ಟೆ, ಫುಲ್ ಏನು ಆಗೋದು ಬೇಡ, ಇಲ್ಲಾಂದರೆ ಅಂಟ್ಕೊಬಿಡೋದು, ಚೆನ್ನಾಗಿರೋದಿಲ್ಲ. ಹಾಗೆ ತಣ್ಣೀರಲ್ಲಿ ತೊಳೆದು ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಸೈಡಿಗೆ ಇಟ್ಕೊಂಬಿಡಿ. ಸೊ ಇದು ಯಾವುದೇ ಕಾರಣಕ್ಕೂ ಅಂಟಾಗೋದಿಲ್ಲ, ತಿನ್ನುವಾಗ ಚೆನ್ನಾಗಿರುತ್ತೆ ಉದುರಾಗಿ. ಸೊ ಇವಾಗ ಅವಾಗೆ ನಾನು ಸಾಸ್ ರೆಡಿ ಮಾಡ್ಕೊಂಡಿದ್ನಲ್ಲ, ಸೊ ಅದಕ್ಕೆ ನಾನು ಇವಾಗ ಒಂದಿಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಸೊ ಅದನ್ನೇನು ಕುದಿಸೋ ಅವಶ್ಯಕತೆ ಇಲ್ಲ. ಸೊ ಅದನ್ನು ಇವಾಗ ನಾವು ಏನು ಮಾಡೋಣ, ಮಿಕ್ಸಿಗೆ ಹಾಕಿ ರೆಡಿ. ಇವಾಗ ಸಾಸ್ ರೆಡಿ ಇದೆ. ಸೊ ಇವಾಗ ಒಂದು ಈರುಳ್ಳಿಯನ್ನು ಕಟ್ ಮಾಡಿಕೊಂಡು ಒಂದು ಬೆಳ್ಳುಳ್ಳಿಯನ್ನು ಕಟ್ ಮಾಡ್ಕೊಳ್ಳೋಣ ಚಿಕ್ಕ ಚಿಕ್ಕದಾಗಿ. ಹಾಗೆ ಅದಕ್ಕೆ 1-2 ನಿಮಗೆ ಎಷ್ಟು ಖಾರ ಬೇಕೋ ಅದರ ತಕ್ಕಂತೆ ಹಸಿಮೆಣ್ಸಿನ್ಕಾಯನ್ನು ಕಟ್ ಮಾಡಿಕೊಂಡು ಇವಾಗ ಒಲೆ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಳ್ಳಿ. ಸೊ ಅದು ಕಾಯೋದಕ್ಕೆ ಬಿಡಿ. ಅದಕ್ಕಾದ ನಂತರ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳಿ. ಹಾಗೆ ಜೀರಿಗೆ ಹಾಕ್ಕೊಳ್ಳಿ. ಸಾಸಿವೆ ಏನು ಅವಶ್ಯಕತೆ ಇಲ್ಲ, ಜೀರಿಗೆ ಹಾಕ್ಕೊಳ್ಳಿ, ಚೆನ್ನಾಗಿ ರುಚಿ ಬರುತ್ತೆ. ಸ್ವಲ್ಪ ನೀವು ಕಟ್ ಮಾಡಿರುವಂತಹ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಉರಿವಿ. ಅದಾದ ನಂತರ ಒಂದಿಷ್ಟು ನೀವು ಕಟ್ ಮಾಡ್ಕೊಂಡಿರ್ತೀರಲ್ವ ಈರುಳ್ಳಿ, ಅದನ್ನು ಹಾಕಿ ಫ್ರೈ ಮಾಡಿ. ಸ್ವಲ್ಪ ಅದು ರೆಡ್ಡಿಶ್ ಆದಮೇಲೆ ಒಂದಿಷ್ಟು ಉಪ್ಪನ್ನು ಹಾಕ್ಕೊಂಡು ಅದನ್ನು ಫ್ರೈ ಮಾಡಿ ಚೆನ್ನಾಗಿ. ಇವಾಗ ಸಾಸನ್ನು ನೀವು ಮಿಕ್ಸಿಗೆ ಹಾಕ್ಕೊಂಡಿದ್ರಿ ಅಲ್ವ, ಆ ಸಾಸನ್ನು ಇದಕ್ಕೆ ಫುಲ್ ನಿಮಗೆ ಬೇಕಿದ್ದರೆ ಫ್ರಿಜ್ ಇದ್ದರೆ ಅದನ್ನು ತೆಗೆದಿಟ್ಕೊಳ್ಬೋದು. ನಿಮಗೆ ಸಾಸ್ ಜಾಸ್ತಿ ಬೇಡ ಅಂತಂದರೆ ಸ್ವಲ್ಪ ಹಾಕ್ಕೊಂಡ್ರೂ ನಡೆಯುತ್ತೆ. ಸೊ ನಾನು ಆಲ್ರೆಡಿ ಆವಾಗಲೇ ಮಿಕ್ಸಿಗೆ ಹಾಕ್ಬೇಕಾದ್ರೆ ಉಪ್ಪು ಹಾಕಿದ್ದೆ ಇದಕ್ಕೆ. ಸೊ ಹಾಗಾಗಿ ನಾನು ನಿಮಗೆ ತೋರ್ಸೋಕ್ಕಾಗಲಿಲ್ಲ. ಸೊ ಅದರಲ್ಲೇ ಉಪ್ಪು ಹಾಕ್ಕೊಳ್ಳಿ, ಪರವಾಗಿಲ್ಲ. ಇಲ್ಲಾಂತಂದರೆ ಆಮೇಲೆ ಈ ಥರ ಹಾಕ್ಕೊಳ್ತೀರ ಅಂತಂದರೆ ಹಾಕ್ಕೊಳ್ಬೋದು. ಸ್ವಲ್ಪ ವಿನಿಗರನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ. ಹಾಗೆ ಸೋಯಾ ಸಾಸು. ಅದಾದ ನಂತರ ಅದನ್ನು ಸ್ವಲ್ಪ ಆ ಕಡೆ ಈ ಕಡೆ ಸ್ಟೀರ್ ಮಾಡಿ. ಸೊ ಚೆನ್ನಾಗಿ ಕುಕ್ಕಾಗಿ ಎಣ್ಣೆ ಬಿಡೋವರೆಗೂ. ಎಣ್ಣೆ ಬಿಟ್ಟಾದ ನಂತರ ಆಲ್ಮೋಸ್ಟ್ ಅದು ಕುಕ್ಕಾಗಿರುತ್ತೆ. ಸೊ ಆವಾಗ ನೀವೇನು ಮಾಡಿ, ಕುಕ್ ಮಾಡಿರೋಂಥ ಪಾಸ್ತಾನ ಹಾಕಿ ಅದು ಮಿಕ್ಸ್ ಮಾಡ್ಕೊಳ್ಳಿ. 1-2 ನಿಮಿಷ ಅಷ್ಟೇ, ನೀರೇನು ಹಾಕೋ ಅವಶ್ಯಕತೆ ಇಲ್ಲ ಇದಕ್ಕೆ. ಸೊ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡು ನಿಮ್ಮ ಪ್ಲೇಟಿಗೆ ಸರ್ವ್ ಮಾಡಿ. ನಿಜವಾಗ್ಲೂ ತುಂಬ ರುಚಿಯಾಗಿರುತ್ತೆ. ನೆಕ್ಸ್ಟ್ ಟೈಮ್ ತಿನ್ನಬೇಕಂತ ಅನಿಸುತ್ತೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ. ಬಾಯ್.